ತ್ರೇತಾಯುಗದಲ್ಲಿ ಶ್ರವಣಕುಮಾರ ತನ್ನ ಅಂಧ ತಂದೆ ತಾಯಿಯರನ್ನ ತಕ್ಕಡಿಯಲ್ಲಿ ಕೂರಿಸಿ ಹೆಗಲ ಮೇಲೆ ಹೊತ್ತುಕೊಂಡು ತೀರ್ಥಯಾತ್ರೆಗೆ ಹೊರಟ ಕತೆ ಎಲ್ಲರಿಗೂ ಗೊತ್ತೇ ಇದೆ. ಅದೇ ರೀತಿ ಮೈಸೂರಿನ ಕೃಷ್ಣಕುಮಾರ್ ಮಾತೃ ಸಂಕಲ್ಪ ಯಾತ್ರೆ ಕೈಗೊಂಡಿದ್ದು ಸ್ಕೂಟರ್ನಲ್ಲಿ ತಮ್ಮ ತಾಯಿಗೆ 1,00,000 ಕಿಲೋಮೀಟರ್ ತೀರ್ಥಯಾತ್ರೆ ಮಾಡಿಸಿದ್ದಾರೆ. ಕಾಫಿನಾಡು ಚಿಕ್ಕಮಗಳೂರಿಗೆ ಆಗಮಿಸಿದ ಅವರನ್ನು ವಂದೇ ಮಾತರಂ ಟ್ರಸ್ಟ್ ವತಿಯಿಂದ ಸ್ವಾಗತಿಸಲಾಯಿತು. ದೇಶ ಸಂಚಾರ ಮಾಡಬೇಕೆಂಬ 75 ವರ್ಷದ ತಮ್ಮ ತಾಯಿ ಚೂಡಾರತ್ನ ಅವರ ಬಯಕೆಯನ್ನ ಈಡೇರಿಸಲು ಕೃಷ್ಣಕುಮಾರ್ ಅವರು 2018 ಜನವರಿ 16ರಂದು ತಮ್ಮ ತೀರ್ಥಯಾತ್ರೆ ಪ್ರಾರಂಭಿಸಿದರು. ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ ಹಲವು ರಾಜ್ಯಗಳನ್ನ ಅವರು ಸ್ಕೂಟರ್ನಲ್ಲಿ ಸುತ್ತಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಕೃಷ್ಣಕುಮಾರ್ ಅಂತ, ಮೈಸೂರವರು ಮೂಲತಃ. ಇದು ಮಾತೃ ಸೇವಾ ಸಂಕಲ್ಪ ಯಾತ್ರೆ. ನಮ್ಮ ಅಮ್ಮನ ಜನವರಿ 16, 2018 ನಮ್ಮ ತಂದೆ ಕೊಡಿಸಿರೋ ಒಂದು ಬಜಾಜ್ ಚೇತಕ್ ಸ್ಕೂಟರ್ ಮೇಲೆ ಕೂರಿಸ್ಕೊಂಡು ಸಮಗ್ರ ಭಾರತದ ಎಲ್ಲ ರಾಜ್ಯಗಳು ಮತ್ತೆ ಜೊತೆಗೆ ನೇಪಾಳ, ಭೂತಾನ್, ಮಯನ್ಮಾರ್ ಎಲ್ಲ ದೇಶಗಳಲ್ಲಿರೋ ಎಲ್ಲ ತೀರ್ಥ ಕ್ಷೇತ್ರಗಳು ಮತ್ತೆ ಎಲ್ಲ ಪುಣ್ಯ ನದಿಗಳ ತೀರ್ಥ ಸ್ನಾನ ಮಾಡಿಕೊಂಡು ಯಶಸ್ವಿಯಾಗಿ 1,00,000 ಕಿಲೋಮೀಟರ್ಗಳನ್ನ ಸುರಕ್ಷಿತವಾಗಿ ಪೂರೈಸಿಕೊಂಡು ವಾಪಸ್ಸು ನಾವು ನಮ್ಮ ಕರ್ನಾಟಕಕ್ಕೆ ಬಂದಿದ್ದೀವಿ. ಬಜಾಜ್ ನ್ಯೂ ಚೇತಕ್ ಎಲೆಕ್ಟ್ರಿಕ್ ಸ್ಕೂಟರ್ನ ನನಗೆ 1,00,000 ಪೂರ್ಣಗೊಳಿಸೋದಕ್ಕೆ ಅದನ್ನು ಗಿಫ್ಟ್ ಆಗಿ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಈ ಸರಿ ಆ ಸ್ಕೂಟರಲ್ಲೇ ಬಂದಿದ್ದೀವಿ, ಯಾಕೆಂದ್ರೆ ಅವ್ರು ಕೊಟ್ಟದ್ದು ಸಾರ್ಥಕ ಆಗಲಿ. ಪೂರ್ವದಲ್ಲಿ ನಾವು ಜಾಯಿಂಟ್ ಫ್ಯಾಮಿಲಿಯಲ್ಲಿ ಇದ್ದೋ 10 ಜನ ಇದ್ದೋ ಮನೇಲಿ. ಆ ಸಂದರ್ಭದಲ್ಲಿ ನಮ್ಮಮ್ಮ ಎಲ್ಲೂ ಹೋಗಿಲ್ಲ, ಎಲ್ಲೂ ಬಂದಿಲ್ಲ. ಈ 10 ಜನಕ್ಕೆ ಬೇಕಾಗಿರೋ ಎಲ್ಲ ಸಕಲ ಸೌಕರ್ಯಗಳು, ಎಲ್ಲರ ಕ್ಷೇಮ ಚಿಂತನೆ ಮಾಡ್ತಾ ಇದ್ರು. ತಮ್ಮ ತಾಯಿಗೆ ಆಂಧ್ರ ಪ್ರದೇಶ, ಕೇರಳ, ತಮಿಳುನಾಡು, ತೆಲಂಗಾಣ, ಮಹಾರಾಷ್ಟ್ರ, ಗೋವಾ, ಪಶ್ಚಿಮ ಬಂಗಾಳ, ಬಿಹಾರ, ಅಸ್ಸಾಂ, ಒಡಿಶಾ, ಮಿಜೋರಾಂ, ಮೇಘಾಲಯ, ತ್ರಿಪುರ, ಅರುಣಾಚಲ ಪ್ರದೇಶ ರಾಜ್ಯಗಳ ತೀರ್ಥಕ್ಷೇತ್ರಗಳ ದರ್ಶನ ಮಾಡಿಸಿದ್ದಾರೆ. ಜೀವನದ 68 ವರ್ಷ ಅಡುಗೆ ಮನೇಲೇ ಇದ್ರು. ಒಂದಿನ ನಮ್ಮ ತಂದೆಯವರು 2015 ತೀರೋದ್ರು. ಆ ಸಂದರ್ಭದಲ್ಲಿ ನಾನು ಬೆಂಗಳೂರಲ್ಲಿ ಕಾರ್ಪೊರೇಟ್ ಟೀಮ್ ಲೀಡರ್ ಆಗಿದ್ದೆ. ನಿತ್ಯ ರಾತ್ರಿ ಊಟ ಆದ್ಮೇಲೆ ನನಗೆ ಮಾತಾಡೋದು ಅಭ್ಯಾಸ ನಮ್ಮ ಅಮ್ಮನ ಜೊತೆ. ಒಂದಿನ ಮಾತಾಡ್ತಿರ್ಬೇಕಾದ್ರೆ ಕೆಲವು ಸ್ಥಳಗಳ ಹೆಸರು ಕೇಳಿ, ಅಮ್ಮ ಇದನ್ನೆಲ್ಲ ನೋಡಿದ್ಯಾ ಅಂದೆ. ಅಯ್ಯೋ, ನನ್ನ ಪಕ್ಕದಲ್ಲಿರೋ ಬೇಲೂರು ಹಳೆಬೀಡು ಇವತ್ತಿನವರೆಗೂ ನೋಡಿಲ್ಲ ಕಣಪ್ಪ ಅಂತ ತುಂಬಾ ನಿರಾಶೆಯಿಂದ ಹೇಳಿದ್ರು. ಸೊ ಅವ್ರ ಮುಖದಲ್ಲಿ ಬಂದಂತ ನಿರಾಶೆ ನೋಡಿ ನನಗೂ ಹೊಟ್ಟೆ ಹೊಡೆದು, ಅಮ್ಮ ನೀನೇನು ಯೋಚನೆ ಮಾಡಬೇಡ, ಬರೀ ಬೇಲೂರು ಹಳೆಬೀಡು ಒಂದೇ ಅಲ್ಲ ಕಣಮ್ಮ, ನಿನಗೆ ಇಡೀ ಭಾರತ ತೋರಿಸ್ತೀನಿ ಅಂತ ಒಂದು ತಾಯಿಗೆ ಮಾತು ಕೊಟ್ಟು ಒಂದು ವೀರ ಸಂಕಲ್ಪ ಮಾಡಿದ್ದೆ. ಸೊ ಹಾಗಾಗಿ ಆ ಸಂಕಲ್ಪ ಪೂರೈಸ್ಬೇಕಲ್ಲ, ಹಾಗಾಗಿ ಇದ್ದಾಗ ಅಮ್ಮ ಬದುಕಿದ್ದಾಗ ಸೇವೆ ಮಾಡಬೇಕು. ಮಾತು ಕೊಟ್ಟ ಮೇಲೆ ನಾವೆಲ್ಲ ಕ್ವಾಲಿಟಿ ಪರ್ಸನ್ ಆಗೋದು ಯಾವಾಗ ಅಂದ್ರೆ ಯಾರಿಗಾರು ಏನಾದ್ರು ಮಾತು ಕೊಟ್ಟರೆ ಉಳಿಸ್ಕೋಬೇಕು. ಹಾಗಾಗಿ ಹೆತ್ತ ತಾಯಿ ಮಾತು ಕೊಟ್ಟ ಮೇಲೆ ಇದ್ದಾಗ ಅವ್ರ ಆಸೆ ಪೂರೈಸಬೇಕು ಅಂತ ಇದನ್ನೆಲ್ಲ ಮಾಡಿ ಇಮಿಡಿಯೇಟ್ ಪ್ರಯಾರಿಟಿ ಕೊಟ್ಟು ನನ್ನ ವೃತ್ತಿಗೆ ರಾಜೀನಾಮೆ ಕೊಟ್ಟು ಇಮಿಡಿಯೇಟ್ ಸ್ಟಾರ್ಟ್ ಮಾಡಿ ಇವತ್ತಿನವರೆಗೆ ಎಲ್ಲ ಮುಗಿಸ್ಕೊಂಡು ಬಂದಿದ್ದೆ. ಚಳಿ ಗಾಳಿ ಎಲ್ಲ ಇದೆ, ಹೆಂಗೆ ಸೇಫ್ಟಿ? ಅದೇ ನಮ್ಗೇನಾದ್ರು ವಿ ಆರ್ ಬಿಯಾಂಡ್ ದಟ್. ಏಕೆಂದ್ರೆ ಯಾವುದೇ ಬಿಸಿಲಿದ್ರೆ ಅದಕ್ಕೆ ಸಾಧನಗಳು ಇಟ್ಕೊಂಡಿರ್ತೀವಿ. ಈಗ ನಮ್ಗೇನು ಅನ್ಸೋದೇ ಇಲ್ಲ, ಅಯ್ಯೋ ಎಂತೆಂಥ ಬಿಸಿಲುಗಳು, UP ಅಲ್ಲೆಲ್ಲ, ಕಾಶಿ ಅಲ್ಲೆಲ್ಲ, ತುಂಬಾ ವಿಜಯವಾಡ ಇದೆ. ಅದಕ್ಕೇನಂದ್ರೆ ಸಾಧನಗಳು. ಅಂತ ಸಂದರ್ಭದಲ್ಲಿ ಏನ್ ಮಾಡ್ತೀವಿ, ಅರ್ಲಿ ಮಾರ್ನಿಂಗ್ ಟ್ರಾವೆಲ್ ಮಾಡ್ಬಿಡ್ತೀವಿ. ತುಂಬಾ ಬಿಸಿಲಿದ್ದಾಗ ಪೀಕ್ ಅವರ್ಸ್ ಮಾಡಕ್ ಹೋಗ್ತೀವಿ. ಈಗ ಬಿಸಿಲು ತುಂಬಾ ಪ್ರಖರತೆ ಹೆಚ್ಚಾಗೋದು 9-10 ಗಂಟೆ ಮೇಲೆ, 5 ಗಂಟೆಗೆ 4 ಅವರ್ ಟ್ರಾವೆಲ್ ಮಾಡ್ಬಿಡ್ತೀವಿ. ಮತ್ತೆ 4 ಗಂಟೆ ಮೇಲೆ ಇಳಿಮುಖವಾದ ಬಿಸಿಲಿರ್ತದೆ, ಅವಾಗಲೂ ಅಷ್ಟು ಅಂತ ಟೈಮಲ್ಲಿ ಟ್ರಾವೆಲ್ ಮಾಡ್ತೀವಿ. ಸೊ ಈ ತರ ಮ್ಯಾನೇಜ್ ಮಾಡ್ಕೊಳ್ಳೋದು. ಮಳೆ ಇದ್ದಾಗೂ ಅಷ್ಟೇ ರೈನ್ ಕೋಟ್ ಇದೆ ನಮ್ಮ ಹತ್ರ. ಸೊ ರೈನ್ ಕೋಟ್ ನಿಲುವಂಗಿ ತರದ್ದು 2 ಗುಂಡಿ ಹಾಕೊಂಡ್ಬಿಟ್ರೆ ಆಗುತ್ತೆ. ಸೊ ಸಣ್ಣ ಪುಟ್ಟ ಮಳೆ ಆದ್ರೆ ಹೋಗ್ತೀವಿ. ತುಂಬಾ ಜೋರ್ ಮಳೆ ಆದ್ರೆ ಮಳೆ ನಿಂತ ಮೇಲೆ ಹೋಗ್ತೀವಿ. ಚಳಿಗಾಲದಲ್ಲೂ ಅಷ್ಟೇ. ಇವನ್ ತವಾಂಗೆಲ್ಲ ಹೋಗಿದೀನಿ, 13,700 ಫೀಟ್ ಹೈಟ್ ಸೆಲಾಪಾಸ್, ಅಲ್ಲಿಗೆಲ್ಲ ಸ್ಕೂಟರ್ ಹೋಗಿದೀವಿ. ತರ್ಮಂದು 1-2 ಜಾಕೆಟ್ ಹಾಕೊಳ್ಳೋದು, ಕೈಗೆಲ್ಲ ಗ್ಲೌಸ್ ಹಾಕೊಳ್ಳೋದು, ಹೆಲ್ಮೆಟ್ ಹಾಕೊಂಡ್ರೆ ಆರಾಮಾಗಿ ಅದನ್ನು ಎಲ್ಲ ನೋಡಿ. ಅಂದ್ರೆ ಮೆಂಟಲಿ ಪ್ರಿಪೇರ್ ಮಾಡ್ತೀನಿ ನಮ್ಮ ಅಮ್ಮನ. ನಾನು ಎಲ್ಲದಕ್ಕೂ ಮೆಂಟಲಿ ಪ್ರಿಪೇರ್ ಮಾಡಿ ಕಾನ್ಫಿಡೆನ್ಸ್ ತುಂಬಿ ನನ್ನ ಜೊತೆ ಇದೀನಿ ಅಮ್ಮ ಅನ್ನೋ ಒಂದು ಭಾವನೆ ಬರೆಸಿ ಕರ್ಕೊಂಡು ಹೋಗ್ತೀನಿ. ಎಲ್ಲೂ ಇವತ್ತಿನವರೆಗೆ ಏನೂ ತೊಂದರೆ ಆಗಿಲ್ಲ. ಒಂದಿನ ಒಂದು ಜ್ವರ, ನೆಗಡಿ, ಕೆಮ್ಮು, ಮಂಡಿ ನೋವು, ಸೊಂಟ ನೋವು, ಕೂತ್ಗೆ ನೋವು, ಕೈ ನೋವು, ಕಾಲು ನೋವು ಯಾವುದೂ ಕೂಡ ಇವತ್ತಿನವರೆಗೂ ನಮ್ಮಿಬ್ಬರಿಗೂ ಬಾಧಿಸಿಲ್ಲ. ಯಾಕೆಂದ್ರೆ ನಿಯಮದ ಪ್ರಕಾರ ಇರ್ತೀವಿ. ಒಂದು ಯಾತ್ರಿಗಳ ನಿಯಮ ಅಂತ ತಂದಿರುತ್ತೆ, ಒಬ್ಬೊಬ್ರಿಗೂ ನನ್ನ ನಿಯಮ. ಸಂಸಾರಸ್ಥರ ನಿಯಮ ಬೇರೆ, ಒಬ್ಬ ಯೋಧನ ನಿಯಮ ಬೇರೆ, ಒಬ್ಬ ಸನ್ಯಾಸಿ ನಿಯಮ ಬೇರೆ, ಒಬ್ಬ ತೀರ್ಥಯಾತ್ರಿ ನಿಯಮ ಬೇರೆ. ಅದನ್ನ ಇದಕ್ಕೆ ಹಾಕಕ್ಕಾಗಲ್ಲ, ಇದನ್ನ ಅದಕ್ಕೆ ಹಾಕಕ್ಕಾಗಲ್ಲ. ಅವ್ರವ್ರ ನಿಯಮಗಳು ಅವ್ರವ್ರಿಗೆ ಇರುತ್ತಲ್ಲ, ಹಾಗೆ ನಮ್ದೇ ಆದ ನಿಯಮನ ಫಾಲೋ ಮಾಡ್ತೀವಿ. ಹಾಗಾಗಿ ಇದೆಲ್ಲದ್ರಿಂದ ನಮ್ಮನ್ನ ನಾವು ರಕ್ಷಿಸ್ಕೊ. ಫುಡ್ಡಿಗೆಲ್ಲ ಫುಡ್ ಎಲ್ಲ ದೇವಸ್ಥಾನ, ಮಠಗಳು, ಆಶ್ರಮಗಳು ಇಂಥ ಕಡೆನೆ ಉಳ್ಕೊಳ್ಳೋದು. ಅಲ್ಲಿ ಏನ್ ಸಿಗುತ್ತೋ ನೈವೇದ್ಯ ಪ್ರಸಾದ ಅದನ್ನೇ ತಿನ್ನೋದು. ಯಾಕೆಂದ್ರೆ ಹಾಗಾಗಿ ಯಾವಾಗಲೂ ಫುಡ್ಗಳೆಲ್ಲ ಮಿತವಾಗಿ, ದೇವಸ್ಥಾನದ ಆಶ್ರಮದಲ್ಲೆಲ್ಲ ಸಾತ್ವಿಕವಾಗಿರುತ್ತಲ್ಲ, ಆ ಫುಡ್ ತಿನ್ನೋದ್ರಿಂದ ಯಾವತ್ತೂ ನಮ್ಗೆ ಹೊಟ್ಟೆ ಆರೋಗ್ಯನೂ ಏನೂ ತೊಂದರೆ ಕೊಟ್ಟಿಲ್ಲ. ಇಟ್ಕೊಂಡು ಸಲಹಬೇಕು. ನಮ್ಮ ತರ ದೊಡ್ಡ ಗಾಡಿ ತಗೊಂಡು ಯಾತ್ರೆ ಮಾಡಿದ್ ನಾವ್ ಹೇಳಲ್ಲ ಅಲ್ವಾ.
ಅದು ನಮಗೆ ಸಾಧ್ಯ ಆಗಿದೆ, ನಮಗೆ ಸಾಧ್ಯ ಆಯಿತು, ನಾವು ಮಾಡಿದ್ದೀವಿ. ಎಲ್ಲರಿಗೂ ನಾವು ಅದರ ಸಂದೇಶ ಕೊಡೋದು. ಹೀಗೆ ತಂದೆ ತಾಯಿಗಳು ಮಾತಾಡುವಂಥ ದೇವರು, ಅಂದರೆ ನಮ್ಮ ಜೊತೆ ವಾಸ ಮಾಡುವಂಥ ದೇವರು. ಬದುಕಿರುವಾಗ ಅವರು ಸೇವೆ ಮಾಡುವುದು ಮಕ್ಕಳುಗಳ ಆದ್ಯ ಕರ್ತವ್ಯ. ಯಾಕೆಂದರೆ ಈಗ ನೋಡ್ತಿದ್ರಲ್ಲ, ಈ ಜನ್ರೇಷನಲ್ಲಿ ಎಲ್ಲ ವೃದ್ಧಾಶ್ರಮ ಸೇರಿಸ್ಬಿಡ್ತಾ ಇದ್ದಾರೆ. ಅವ್ರು ಇಳಿ ವಯಸ್ಸಲ್ಲ, ಅದುವೆ ಚೆನ್ನಾಗಿದ್ದಾಗ ಪಾಪ ಎಲ್ಲ ಮಾಡಿ ಮಕ್ಕಳನ್ನ ಮುಂದುವರ್ಸಿ ಎಲ್ಲ ಮಾಡಿರ್ತಾರೆ. ಆ ಇಳಿ ವಯಸ್ಸು ಬಂತು ಅಂದರೆ ಇವ್ರೇನು ಮಾಡ್ತಾರೆ, ತೊಗೊಂಡೋಗಿ ವೃದ್ಧಾಶ್ರಮಕ್ಕೆ ಸೇರಿಸ್ಬಿಟ್ಟು ಇವ್ರು ಇಲ್ಲಿ ಮನೇಲಿ ಆರಾಮಾಗಿರ್ತಾರೆ. ಆ ಥರ ಮಾಡಬಾರ್ದು ಅಲ್ವಾ? ನಮಗೋಸ್ಕರ, ಮಕ್ಕಳಿಗೋಸ್ಕರ ಅವರು ಮಕ್ಕಳ ಕಲ್ಯಾಣಕ್ಕೆ ಈ ಭೌತಿಕ ಜಗತ್ತಿನಲ್ಲಿ ಎತ್ತ ತಂದೆ ತಾಯಿಗಳ ಆಶೀರ್ವಾದ ತುಂಬಾ ಮುಖ್ಯ. ಯಾಕಂದ್ರೆ ಅವ್ರ ಮನಸ್ಸು ನೋವು ಕೊಡಬಾರ್ದು. ಅವ್ರ ಮನಸ್ಸು ನೋವು ಕೊಟ್ಟರೆ ನಮ್ಗೆ ಒಳ್ಳೇದು ಆಗಲ್ಲ. ಹಾಗಾಗಿ ಎತ್ತ ತಂದೆ ತಾಯಿಗಳ ಋಣ ತೀರಿಸೋದು ಒಂದು ಮುಖ್ಯ. ಹಾಗಾಗಿ ಜೊತೆಗೆ ಇಟ್ಕೊಂಡು ಪಾಲನೆ ಪೋಷಣೆ, ಒಂದು ಆರೋಗ್ಯದ ಬಗ್ಗೆ ಒಂದು ಮಾತ್ರೆ ಏನು ಬೇಕೋ ಅದು, ಈ ಥರ ಹೇಗೆ ಮಾಡಿ ಒಂದು ಇಳಿ ವಯಸ್ಸಿನಲ್ಲಿ ಅವ್ರನ್ನ ನೋಡ್ಕೊಳ್ಳೋದು ಈಗಿನ ಯುವಕರ ಕರ್ತವ್ಯ. ನಮ್ಮ ಮನೆಗೆ ಬಂದಿದ್ರು ಆಕ್ಚುಲಿ. ಹೆಂಗೆ ಅಂದ್ರೆ ಅವಾಗ ಎಲ್ಲೋ ಒಂದ್ ಕಡೆ ಯಾವ್ದೋ ಫೇಸ್ಬುಕ್ ಅಲ್ಲ ಎಲ್ಲೋ ಒಂದ್ ಕಡೆ ನೋಡಿದ್ದು, ನಮ್ಮ ನವೀನ್ ನೋಡ್ಬಿಟ್ಟು, ಅಣ್ಣ ನೀವು ಇವ್ರು ನೋಡಿದೀರಾ, ಅವ್ರ ಬಗ್ಗೆ ನಿಮಗೆ ಗೊತ್ತಾ ಅಂತ. ಇಲ್ಲ ಒಂದ್ಸಲ ಏನ್ ಹೇಳು ಅಂತ ಹೇಳಿದಾಗ ಅವಾಗ ಹೇಳಿದ್ದ, ಹಿಂಗ ಅಣ್ಣ ಈಗ ಅಮ್ಮಗೋಸ್ಕರ ಇಡೀ ದೇಶಾದ್ಯಂತ ತಿರುಗಾಡಿಸ್ತಾ ಇದಾರೆ, ಅವ್ರನ್ನೊಂದ್ಸಲ ನಾವು ಮಾತಾಡ್ಸೋಣ ಅಂತ. ಸರಿ ಆಯ್ತು, ಮಾತಾಡಿಸಿ ಕೊನೆಗೆ ಇಲ್ಲಿರೋಂಥ ವೃದ್ಧಾಶ್ರಮಕ್ಕೆ ಕರ್ಕೊಂಡೋಗಿ ನಂತರ ಅವತ್ತು ಕೂಡ ನಮ್ಮ ಮನೇಲಿ ವಾಸ್ತವ್ಯವನ್ನ ಹೂಡಿದ್ರು. ನಿಜ ಹೇಳ್ಬೇಕಂತ ಹೇಳಿದ್ರೆ ಅವ್ರು ಹೇಳಿದ್ರು, ಇಲ್ಲ ನಾವೆಲ್ಲರೂ ಕೂಡ ಒಂದೇ ತರ ಪಾದಪೂಜೆ ಎಲ್ಲ ಏನೂ ಮಾಡೋದ್ ಬೇಡ ಅಂತ. ಆದ್ರೆ ನಿಜ ಹೇಳ್ಬೇಕಂದ್ರೆ ಈ ತರ ಸಂಕಲ್ಪ ಇಟ್ಕೊಂಡಿರೋಂಥ ತುಂಬಾ ವಿರಳ. ನಾವೆಲ್ಲರೂ ಒಂದೇ ಅಂತ ಭಾವನೆ ಇದ್ರು ಕೂಡ ಈ ಸಂಕಲ್ಪ ಇಟ್ಕೊಳ್ಳೋರು ಎಲ್ಲರೂ ಕೂಡ ಆಗಕ್ಕೆ ಸಾಧ್ಯನೇ ಇಲ್ಲ. ಆ ತರ ಸಂಕಲ್ಪ ಇಟ್ಕೊಳ್ಳೋರು ಎಲ್ಲರೂ ಒಂದೇ ತರ ಆಗಿದ್ದಿದ್ರೆ ಇವತ್ತಿನ ದಿನ ವೃದ್ಧಾಶ್ರಮ ಅನ್ನೋದು ಇರ್ತಾನೆ ಇರಲಿಲ್ಲ. ಇವತ್ತಿನ ದಿನ ಅಷ್ಟೆಲ್ಲ ವೃದ್ಧಾಶ್ರಮ ಮಾಡಿರೋಂಥ ಮಕ್ಕಳುಗಳಿಗೆ ಇಂಥವ್ರು ನೋಡ್ಬಿಟ್ಟು ನಿಜವಾಗ್ಲೂ ಕೂಡ ಅಟ್ಲೀಸ್ಟ್ ಈಗಲಾದ್ರೂ ಎಚ್ಚೆತ್ಕೊಂಡು ಅವ್ರು ಬಿಟ್ಟಿರೋಂಥ ತಂದೆ ತಾಯಿಗಳನ್ನ ದಯವಿಟ್ಟು ಮನೆಗೆ ಮತ್ತೆ ಕರ್ಕೊಂಡು ಹೋದ್ರೆ ನಿಜವಾಗ್ಲೂ ಕೂಡ ಒಂದು ದೊಡ್ಡ ಮಟ್ಟದ ಇವ್ರನ್ನ ನೋಡ್ಬಿಟ್ಟು ಒಂದು ಆದರ್ಶ ಆಗುತ್ತೆ ಅಂತ ಭಾವಿಸ್ತೀನಿ. ಎಲ್ಲಾ ತೀರ್ಥಕ್ಷೇತ್ರಗಳನ್ನು ಕೂಡ ತಾಯಿಗೋಸ್ಕರ ಸುತ್ತಾಡಿಸಿರೋಂಥವ್ರು, ಅಮ್ಮನೂ ನಿಜವಾಗ್ಲೂ ಕೂಡ ಈ ವಯಸ್ಸಲ್ಲೂ ಕೂಡ, ಯಾಕಂದ್ರೆ